8ನೇ ತರಗತಿ ಮೊದಲನೇ ಪಾಠ ಆದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಕೇಳಬಹುದಾದಂತಹ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಸೊ 1ನೇ ಕ್ವಶನ್ ಏನು ಕೊಟ್ಟಿದ್ದಾರೆ, ಈ ಕೆಳಗಂಡ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 2 ವಾಕ್ಯ ಕೊಟ್ಟಿದ್ದಾರೆ. ಒಂದೇನು ಕೊಟ್ಟಿದ್ದಾರೆ, ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವರು. ಎಲ್ಲರಿಗೂ ಗೊತ್ತಿದೆ, ಬೆಳೆ ಅಂತಲೇ ಕರೀತಾರೆ ಅದನ್ನು, ಕರೆಕ್ಟ್ ಅದು. 2ನೇದು ಏನು ಕೊಟ್ಟಿದ್ದಾರೆ, ಒಂದು ಸ್ಥಳದಲ್ಲಿ ಬೇರೆ ರೀತಿಯ ಸಸ್ಯಗಳನ್ನು ಸಣ್ಣ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಬೆಳೆ ಅಂತಾರೆ ಅಲ್ವಾ? ರಾಂಗ್ ಅದು. ಸೊ ಫಸ್ಟದು ಮಾತ್ರ ಕರೆಕ್ಟು. ಆನ್ಸರ್ ಯಾವುದು? ಆಪ್ಷನ್ ಸಿ, ಎ ಮಾತ್ರ. ಸೊ 2ನೇದು ಏನು ಕೊಟ್ಟಿದ್ದಾರೆ ಕ್ವಶನ್ ಅಂತ ನೋಡೋಣ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳನ್ನು ಏನಂತಾರೆ? ಸೊ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳನ್ನು ಖಾರಿಫ್ ಬೆಳೆ ಅಂತ ಕರೀತಾರೆ. ರಬಿ ಬೆಳೆ ಅಂತಂದರೆ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆ. ಸೊ ಆನ್ಸರ್ ಯಾವುದು? ಸಿ, ಖಾರಿಫ್ ಬೆಳೆ. ಸೊ 3ನೇ ಕ್ವಶನ್ ನೋಡೋಣ. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಹೀಗೆನ್ನುವರು. ಏನಂತ ಕರೀತಾರೆ? ಈಗ ತಾನೇ ಸೆಕೆಂಡ್ ಕ್ವಶನಲ್ಲಿ ಹೇಳಿದೆ. ಆನ್ಸರ್ ಯಾವುದು? ರಬಿ ಬೆಳೆ. ಸೊ ಆಪ್ಷನ್ ಬಿ, ರಬಿ ಬೆಳೆ. ಸೊ ಈಗ ಖಾರಿಫ್ ಬೆಳೆ ಅಂತಂದರೆ ಮಳೆಗಾಲದಲ್ಲಿ ಬೆಳೆಯೋದು, ರಬಿ ಬೆಳೆ ಅಂತಂದರೆ ಚಳಿಗಾಲದಲ್ಲಿ ಬೆಳೆಯೋದು ಅಂತ ಗೊತ್ತಾಯ್ತಲ್ವಾ? ಹಾಗಿದ್ರೆ ಈಗ ಖಾರಿಫ್ ಬೆಳೆಗೆ ಉದಾಹರಣೆಗಳು ಯಾವುದು ಅಂತ ನೋಡೋಣ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಖಾರಿಫ್ ಬೆಳೆಗೆ ಉದಾಹರಣೆ ಜೋಳ, ಭತ್ತ, ಹತ್ತಿ. ಹೌದು, ನಿಜ, ಇವು 3 ಕೂಡ ಖಾರಿಫ್ ಬೆಳೆಗೆ ಉದಾಹರಣೆ ಆಗಿದೆ. ಸೊ ಆಪ್ಷನ್ ಡಿ, ಮೇರಿನ ಎಲ್ಲವೂ. ಸೊ ಹಾಗಾದರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆ ಅಂತ ಕರಿತೀವಿ. ಸೊ 5ನೇ ಕ್ವಶನ್ ಏನು ಕೊಟ್ಟಿದ್ದಾರೆ, ರಬಿ ಬೆಳೆಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ? ಗೋಧಿ, ಕಡಲೆ, ನೆಲಗಡಲೆ, ಮೇಲಿನ ಎಲ್ಲವೂ. ಆ್ಯಕ್ಚುಲಿ ರಬಿ ಬೆಳೆಗೆ ಕರೆಕ್ಟಾಗಿರುವಂಥ ಆನ್ಸರ್ ಏನು ಅಂತಂದರೆ ಗೋಧಿ ಮತ್ತು ಕಡಲೆ, ಇವೆರಡೂ ಸಹ ರಬಿ ಬೆಳೆಗೆ ಉದಾಹರಣೆ. ಸೊ ಹಾಗಾಗಿ ಆಪ್ಷನ್ ಎ 1 ಮತ್ತು 2. ಸೊ 6ನೇ ಕ್ವಶನ್, ಮಳೆಗಾಲದಲ್ಲಿ ಮಾತ್ರ ಬೆಳೆಯುವ ಬೆಳೆ ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಎ ಗೋಧಿ ಕೊಟ್ಟಿದ್ದಾರೆ, ಬಿ ಜೋಳ ಅಂತ ಕೊಟ್ಟಿದ್ದಾರೆ, ಸಿ ಭತ್ತ ಅಂತ ಕೊಟ್ಟಿದ್ದಾರೆ, ಡಿ ಕಬ್ಬು ಅಂತ ಕೊಟ್ಟಿದ್ದಾರೆ. ಸೊ ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗೆ ಖಾರಿಫ್ ಬೆಳೆ ಅಂತೀವಿ. ಸೊ ಇದರಲ್ಲಿ ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆ ಯಾವುದು ಅಂದರೆ ಭತ್ತ. ಸೊ ಹಾಗಾಗಿ ಕರೆಕ್ಟಾಗಿ ಇರೋ ಆನ್ಸರು ಸಿ. ನೆಕ್ಸ್ಟ್ ಕ್ವಶನ್, ಕೃಷಿಯಲ್ಲಿ ಬಹುಮುಖ್ಯ ಕಾರ್ಯ ಯಾವುದು? 1ನೇದು ಏನು ಕೊಟ್ಟಿದ್ದಾರೆ, ಮಣ್ಣನ್ನು ತಿರುವಿ ಹಾಕುವಿಕೆ. ಹೌದು, ಇದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ವ್ಯವಸಾಯ ಮಾಡಿದ್ರೂ ಫಲಿತ ಇರೋದಿಲ್ಲ. 2ನೇದು ಸಡಿಲಗೊಳಿಸುವಿಕೆ. ನನಗೆ ಗೊತ್ತಿರೋ ಪ್ರಕಾರ 2 ಮಾಡಿದ್ರೇ ನಮ್ಗೆ ಕರೆಕ್ಟಾಗಿರೋ ಬೆಳೆ ಬೆಳೆದು ಚೆನ್ನಾಗಿ ಫಸಲು ಬರುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟು, 1 ಮತ್ತು 2 ಸರಿ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಮಣ್ಣನ್ನು ಸಡಿಲ ಮಾಡುವುದರಿಂದ ಉಪಯೋಗವೇನು ಅಂತ. ಸೊ ಏನು ಕೊಟ್ಟಿದ್ದಾರೆ, ಬೇರುಗಳು ಸಡಿಲವಾಗಿ ಉಸಿರಾಟಕ್ಕೆ ಅನುಕೂಲ